ಇದ್ಯಾಕೆ ಬಾಸ್ ನಿಲ್ಸ್ಬಿಟ್ರಿ? ಈ ಮನೆ ಬಿಟ್ಟು ಯಾವಾಗ ಹೋಗ್ತೀಯ? ಅನ್ಕೊಂಡೆ ನೀನು ಇಷ್ಟು ನೈಸಾಗಿ ಮಾತಾಡೋನಲ್ವಲ್ಲ ನನ್ನ ಹತ್ರ ಅಂತ. ರೌಂಡ್ ಬೇರೆ ಕರ್ಕೊಂಬಂದಿದ್ಯಾ, ಇಷ್ಟು ಬೇಗ ವಿಷಯಕ್ಕೆ ಬಂದ್ಬಿಟ್ಯಾ? ಗುಡ್. ನೋಡು, ತಲೆ ಹರಟೆ ಬೇಡ. ಯಾವಾಗ ಹೋಗ್ತೀಯ ಅಷ್ಟು ಮಾತ್ರ ಹೇಳು. ನೀನೇ ಕರ್ಕೊಂಬಂದಿರೋದು, ನೀನು ಯಾವಾಗ ಕಳಿಸ್ಕೊಡ್ತೀಯ ಅವಾಗ ಹೋಗ್ತೀನಿ. ಸರಿ, ಹಾಗಾದ್ರೆ ಈಗಲೇ ಹೊರಡು. ನಮ್ಮ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಬಾರ್ದು. ಸಮಾಧಾನ ಬಾಸ್, ನಾನೇನು ನಿಮ್ಮ ಮನೆಗೆ ಬಿಟ್ಟಿ ಚಾಕ್ರಿ ಮಾಡಕ್ಕೆ ಬಂದಿಲ್ಲ. 10 ಲಕ್ಷ ಸಂಬಳಕ್ಕೆ ಕೂಲಿಗೆ ಬಂದಿದ್ದೀನಿ. ಕಾಸೆಂಡ್ಸು ರೈಟ್ ಹೇಳಿ. ನೋಡು, ಇದು ದೊಡ್ಡ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ ಎಲ್ಲ ಇದೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಸ್ವಲ್ಪ ಥ್ರಿಲ್ಲಿಂಗ್ ಆಗಿರ್ಲಿ ಅಂತ ನಾನೇ ನನ್ನ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲಿಗೆ ಬರೋ ಬದಲು ಮನೆ ಸುತ್ತನೇ ಸುತ್ತಾಡ್ಕೊಂಡು ಇರ್ಬೋದಿತ್ತಲ್ವಾ? ಎಷ್ಟು ಅಂತ ಮನೆ ಹತ್ರ ಸುತ್ತಾಡೋಕ್ಕಾಗುತ್ತೆ? ನೋಡು, ಇಲ್ಲಿನ ಪರಿಸರ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನಾನಂತೂ ಇಲ್ಲಿನ ಪ್ರತಿ ಮರದ ಜೊತೆ ಮಾತಾಡ್ತೀನಿ. ಹಾ, ಮರ್ತೇ ಹೋಗಿತ್ತು, ನಂದೊಂದು ಫೇವ್ರೆಟ್ ಮರ ಇದೆ ಅಲ್ಲಿ, ಅದ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ದುಡ್ಡು ತಾನೆ ತಲುಪತ್ತೆ. ದುಡ್ಡು ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಆದರೆ ಮೊದಲಿನ ಕಳ್ಚ್ಕೊ ಅಷ್ಟೇ. ಅಲ್ಲ, ನಾನಾಗೆ ನಿಮ್ಮ ಸಾವಾಸ ಬೇಡ ಅಂತ ಇಲ್ಲಿಂದ ಹೊರಟವನು. ತಿರ್ಗಾ ಕಟ್ಟು ಹಾಕಿ ಇಟ್ಕೊಂಡ್ರಿ. ಈಗ ಕಾಸು ಬರೋ ಹೊತ್ತಿಗೆ ಆಟ ಶುರು ಹಚ್ಕೊಂಡಿದ್ದೀರಾ ಅಪ್ಪ ಮಕ್ಕಳಿಬ್ರು. ಇದೆಲ್ಲ ಬೇಡಮ್ಮ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೇಚರ್ಗೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ, ಇಲ್ಲೇ ನಿಂತ್ಕೊಂಡಿರು. ದುಷ್ಯಂತ್ ನಿಂತ್ಕೊಳ್ಳೋ. ದುಷ್ಯಂತ್ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗ್ತಿದ್ಯಲ್ಲ, ಇರ್ಲೆ. ನಿನಗೂ ಮರಗಳ ಜೊತೆ ಮಾತಾಡೋ ಅಭ್ಯಾಸ ಇದೆಯಾ? ಸರಿ, ಬೇಗ ಬಾ. ಹಾ, ಬರ್ತೀನಿ, ಬೇಗ ಬರ್ತೀನಿ. ಎಲ್ಲಿ ಹೋದ ಇವನು ದುಷ್ಯಂತು? ಜೊತೆಲಿ ಸಂಜುನ್ ಬೇರೆ ಕರ್ಕೊಂಡು ಹೋಗಿದ್ದಾನೆ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಛೇ, ಬರೀ ಟೆನ್ಷನ್ ಕೊಡ್ತಾನೆ. ನಾವೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ ಅಂತ ಒಂದು ಜವಾಬ್ದಾರಿ ಬೇಡ? ಅಣ್ಣಯ್ಯ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಬಾಲ ಸುಟ್ಟಿದ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡ್ತಿದ್ಯಲ್ಲ, ಯಾಕೆ, ಏನಾಯ್ತು? ಸುಮ್ಮನಿರಮ್ಮ, ನನ್ನ ಕಷ್ಟ ನನಗೆ. ಅಣ್ಣಯ್ಯ, ಮಾತೆತ್ತಿದ್ರೆ ನನ್ನ ಬೆನ್ನಿಗೆ ಬಿದ್ದವಳು ಅಂತ ಹೇಳ್ತಿರ್ತೀಯ, ಆದರೆ ನಿನ್ನ ಕಷ್ಟ ಮಾತ್ರ ನನ್ನ ಹತ್ರ ಹೇಳ್ಕೊಳ್ಳಲ್ಲ. ಹೇಳಣ್ಣಯ್ಯ, ಏನಾದರೂ ಕಷ್ಟ ಇದ್ದರೆ ನನ್ನ ಹತ್ರ ಹೇಳ್ಕೊ. ನನ್ನಿಂದ ಏನಾದರೂ ಸಹಾಯ ಮಾಡೋದಾದರೆ ನಾನು ಖಂಡಿತ ಮಾಡ್ತೀನಿ. ಸಂಜು, ದುಷ್ಯಂತ್ ಇಬ್ರು ಮನೆ ಬಿಟ್ಟು ಸುಮಾರು ಹೊತ್ತಾಯ್ತು, ಇಬ್ರು ಇನ್ನೂ ಬಂದಿಲ್ಲ. ಇಷ್ಟೇನಾ ಅಣ್ಣಯ್ಯ? ಇಷ್ಟಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ತಾರೆ, ಬರ್ತಾರೆ ಬಿಡು. ಹಾಗೆಲ್ಲ ಉಡಾಫೆ ಮಾಡಕ್ಕಾಗಲ್ಲ ಚಂದ್ರ, ನಿಂಗೆ ಗೊತ್ತಾಗಲ್ಲ. ಆಯ್ತು ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತೀಯಾ? ಈಗ ನೋಡು, ಅಂಜುನು ವಸುಂಧರನ ಎಲ್ಲೋ ಕರ್ಕೊಂಡು ಹೋದಾಗಿತ್ತು. ನಾನು ನೋಡು ಆರಾಮಾಗಿದ್ದೀನಲ್ವಾ? ಏನು, ಅವರು ಹೊರಗೆ ಹೋಗಿದಾರ?
ಇದೆ, ಏನೋ ಪ್ಲಾನ್ ಇದೆ. ಹೌದು, ಇಲ್ಲ ಅಂದ್ರೆ ಒಟ್ಟಿಗೆ ಎಲ್ಲ ಮಾಯ ಆಗಕ್ ಸಾಧ್ಯನೇ ಇಲ್ಲ. ಅಣ್ಣಯ್ಯ ನೋಡು, ಏನೋ ಒಬ್ಬನೇ ಬರ್ತಿದೀಯಾ? ಎಲ್ಲೋ ಅವನು? ಅಂಜು, ವಸುಂಧರ ಇಲ್ಲಮ್ಮ? ಡ್ಯಾಡ್, ಅದು ಅವರಿಬ್ರು ಎಲ್ಲಿ ಹೋದ್ರು ಅವರಿಬ್ರು? ಓಡೋದ್ರು. ಇದನ್ನ ಹೇಳೋದಕ್ಕೆ ಇಲ್ಲಿ ತನಕ ಬಂದ್ರ? ಅಷ್ಟು ಸಲ ಹೇಳ್ದೆ ತಾನೆ ಹುಷಾರು ಹುಷಾರು ಅಂತ. ಏನೋ ಆಗುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇತ್ತು. ಏನಾಯ್ತು? ಎಲ್ಲಿ ಹೋದ ಅವನು? ಏನಂತ ಹೇಳಿ ಡ್ಯಾಡ್, ಸೂಸುಗೆ ಅಂತ ಕಾರಿಂದ ಇಳ್ದ, ಒಂದೇ ಮಿನಿಟಲ್ಲಿ ಮಾಯ. ಬದ್ಮಾಶ್. ಅಣ್ಣಯ್ಯ ಬಿಡೋ ಅವ್ರನ್ನ. ನೀನೇನೆ ನೋಡ್ತಾ ನಿಂತಿದ್ಯಲ್ಲ, ಎಲ್ಲಿ ಹೋದ್ರು ಅವರಿಬ್ರು? ಅದ್ ಹೇಗ ಅವರಿಬ್ರು ಒಟ್ಟಿಗೆ ಓಡ್ ಹೋಗಕ್ ಸಾಧ್ಯ? ಇಬ್ರು ಸೇರ್ಕೊಂಡು ಅವರಿಬ್ರು ಕೊಂದಿಗಿಂದ ಹಾಕ್ಬಿಟ್ರೆ ಹೇಗೆ? ಹೇಳಿ, ಬಾಯ್ ಬಿಡಿ. ಕೊಂದುಗಿಂದ ಹಾಕ್ಬಿಟ್ರ? ಹಂಗೇನಾದ್ರೂ ಮಾಡಿದ್ರೆ ನಮ್ ಬಾಯಿಗೂ ಮಣ್ಣು ಹಾಕ್ಬಿಡಿ ಈಗ್ಲೇ. ಇಲ್ಲ ಇಲ್ಲ, ಅವರಿಬ್ರು ತಪ್ಪಿಸ್ಕೊಂಡು ಓಡೋದ್ರು. ಇದೇ ಸತ್ಯ. ಅಣ್ಣಯ್ಯ ಸುಮ್ಮನೆ ಇರು, ಕೂಲಾಗು, ಸಮಾಧಾನ ಮಾಡ್ಕೊಂಡಯ್ಯ, ಟೆನ್ಷನ್ ತಗೋಬೇಡ. ನೋಡು, ಅವಳು ಇನ್ ಕೇಸ್ ಓಡೋದ್ರು ಇವನು ವಾಪಸ್ ಇಲ್ಲಿಗೆ ಬರಲೇಬೇಕು. ಬಂದೇ ಬರ್ತಾನಣ್ಣಯ್ಯ. ನೀನು ಹೇಳ್ದಷ್ಟು ಸುಲಭ ಇಲ್ಲ ಚಂದ್ರ. ಅವಳು ಲಾಯರ್ ಜೊತೆ ಟಚ್ ಇರೋಳು. ಇವನಿಗೆ ನಮ್ಮ ಬಗ್ಗೆ A to Z ಗೊತ್ತು. ಬಿಟ್ರೆ ನಮ್ಮನ್ನ ಕಂಬಿ ಎಡ್ಸೋ ಹಾಗೆ ಮಾಡ್ತಾರೆ ಇವರು. ಆಗಲ್ಲ, ಅವ್ರು ತಪ್ಪಿಸ್ಕೊಂಡು ಹೋಗಕ್ ನಾನು ಬಿಡಲ್ಲ. ಆಗ ಸೀನಾ ಬರ್ರ ಇಲ್ಲಿ. ಹೇಳಿ. ನನಗೆ ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಅದೆಷ್ಟು ಜನರನ್ನ ಕರ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ಇನ್ನೊಂದು ಗಂಟೆಯಲ್ಲಿ ಆದಿತ್ಯ ವಸುಂಧರ ಇಲ್ಲಿ ಇರ್ಬೇಕು. ಡೆಡ್ ಅಲ್ಲ, ಲೈವ್. ಏನ್ ಸಾಕ್ಷಿ ಬೇಕು ನನ್ಗೆ? ಆದಿತ್ಯ, ಆದಿತ್ಯ ಎದ್ದೇಳು. ಆದಿತ್ಯ ಇಲ್ಲೋಡು, ನಾನೇನ್ ಕಾವೇರಿ ಬಂದಿದ್ದೀನಿ. ಆದಿತ್ಯ, ಆದಿತ್ಯ ಕಣ್ಬಿಡು. ಆದಿತ್ಯ, ಆದಿತ್ಯ. ಅವನು 25 ಲಕ್ಷ ತಗೊಂಡು ಹೋಗಕ್ ಬಂದಿರೋ ಸಂಜು ಅಲ್ಲ, ಅವನೇ ನಿಜವಾದ ಆದಿತ್ಯ ಅಂತ ರಿವೀಲ್ ಆಗ್ಬಿಟ್ರೆ ಏನ್ ಮಾಡ್ತೀರಾ?